ಹಲೋ ಹಾಯ್ ಎವ್ರಿವನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಮರುದಿನ ಅಂದರೆ ಶಿವರಾತ್ರಿ ಹಬ್ಬದ ದಿನ ಆಗಲಿಲ್ಲ ವಿಡಿಯೋ ಹಾಕಲಿಕ್ಕೆ, ಹಾಗಾಗಿ ನೆಕ್ಸ್ಟ್ ಡೇ ನಾನು ಹಾಕ್ತಾಯಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಶುಕ್ರವಾರದ ಪೂಜೆ ಏನಿತ್ತು ಅದನ್ನು ನಾನು ಮುಗಿಸ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಶುಕ್ರವಾರದ ಪೂಜೆ, ಲಕ್ಷ್ಮೀ ಪೂಜೆ ಏನಿದೆ ಶುಕ್ರವಾರದ್ದು ಅದನ್ನೆಲ್ಲ ನಾನು ಬೆಳಗ್ಗೆನೇ ಮುಗಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯ ಒಂದು ಮೈನ್ ಎಂಟ್ರಿ ಗೇಟ್ ಇದು. ಶುಕ್ರವಾರದ ಪೂಜೆ ಮುಗಿಸಿ ಬೆಳಗ್ಗಿನ ಪೂಜೆ ಮುಗಿಸಿ ಆದ ನಂತರನೇ ನಮ್ಮ ಒಂದು ಮನೆಯವರ ಒಂದು ಸಂಪ್ರದಾಯ, ನಮ್ಮ ಮನೆಯವರ ತಾತ ಅವರು ಕಾಲದಿಂದನೂ ಕೂಡ ನಡೆಸ್ಕೊಂಬಂದಂತಹ ಒಂದು ಸಂಪ್ರದಾಯ. ನಾವೊಂದು ತೋಟದ ಮನೆ, ಊರೊಳಗಿರೋ ಅಂಥ ನಮ್ಮ ಊರಿನ ಆಂಜನೇಯ ಸ್ವಾಮಿ ಹಾಗೆ ಬಸವನ ದೇವರು ಈ ಒಂದು ದೇವಸ್ಥಾನದ ಹತ್ರ ಒಂದು ಬಿಲ್ವಪತ್ರ ಮರ ಇದೆ. ಅದು ನಮ್ಮ ಮನೆಯವರ ತಾತ ಅವರು ಹಾಕಿದ್ದಂತೆ ಅವರ ಕಾಲದಿಂದನೂ ಕೂಡ ನಡ್ಕೊಂಬಂದಿರೋ ಅಂಥ ಒಂದು ಸಂಪ್ರದಾಯ ಮತ್ತು ಒಂದು ಪದ್ಧತಿ. ಆ ಒಂದು ಬಿಲ್ವಪತ್ರೆ ಮರದ ಹತ್ರ ನಮ್ಮೂರಿನ ದೇವರುಗಳಾದಂತಹ ಕೋಡಿಲಕ್ಕಮ್ಮ ಮತ್ತು ಕೆಂಚರಾಯ, ಕೆಂಚಪ್ಪ, ದೂದ್ರಾಯ ಇವುಗಳನ್ನ ಅಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಅಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ, ಅಲ್ಲಿ ನೆರೆದಿರ್ತಕ್ಕಂಥ ಜನಗಳಿಗೆ ಪಾನಕ ಮತ್ತು ಫಲಹಾರನ ಕೊಡ್ತಕ್ಕಂಥದ್ದು ನಮ್ಮ ಒಂದು ಸಂಪ್ರದಾಯ ಪದ್ಧತಿ. ಇದನ್ನು ನಮ್ಮ ಮನೆಯವರ ತಾತ ಅವರ ಕಾಲದಿಂದನೂ ಕೂಡ ನಡೆಸ್ಕೊಂಬಂದಿರೋದ್ರಿಂದ ನಾವು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದೇ ಆ ಬಿಲ್ವಪತ್ರೆ ಮರ. ಇಲ್ಲಿ ದೇವ್ರುಗಳ್ನೆಲ್ಲ ಕುಣಿಸಿ ದೇವರಿಗೆ ಹೂವೆಲ್ಲ ತಂದಿರ್ತೀವಿ, ಅದನ್ನೆಲ್ಲ ಅಲಂಕಾರ ಮಾಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಪಾನಕ ಮತ್ತು ಫಲಹಾರದ ವ್ಯವಸ್ಥೆಯನ್ನು ಮಾಡ್ತೀವಿ. ಇದು ನಮ್ಮ ಮನೆಯ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಅವ್ರು ನಡೆಸ್ಕೊಂಬಂದಿರೋ ಅಂಥ ಒಂದು ಪದ್ಧತಿನ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ. ಇದು ಏನು ಅಲ್ಲಿ ಇರ್ತಕ್ಕಂಥ ಒಂದು ಬಿಲ್ವಪತ್ರೆಯ ಮರ, ನಮ್ಮೂರಲ್ಲಿರ್ತಕ್ಕಂಥ ಬಿಲ್ವಪತ್ರೆಯ ಮರ. ಇದು ನಮ್ಮ ಮನ ದೈವ, ನಮ್ಮ ತಾಯಿ ಕೋಡಿಲಕ್ಕಮ್ಮ ದೇವಿ, ನಮ್ಮ ಊರಿನ ಆದಿಶಕ್ತಿ ಅಂತಲೇ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟು ಸಂಜೆ ಪೂಜೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಚಿಕ್ಕದು, ಹಾಗೆ ವಿಘ್ನೇಶ್ವರ, ಹಾಗೆ ಈಶ್ವರಲಿಂಗ ಮತ್ತು ನಮ್ಮದು ಕರಡೆಗೆ ಹಾಕ್ಕೊಳ್ಳುವಂಥ ಒಂದು ಪುಟ್ಟು ಲಿಂಗ, ಇವಷ್ಟನ್ನು ಒಂದು ಪ್ಲೇಟಲ್ಲಿಟ್ಟು ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ಸಂಜೆ ಪೂಜೆಗೆ. ಅಭಿಷೇಕಕ್ಕೆ ನಾನು ಎಳ್ನೀರು, ಹಾಲು ಮತ್ತು ಮೊಸರು, ಹಾಲು, ಎಳ್ನೀರು, ಬಾಳೆಹಣ್ಣು ಮತ್ತು ದ್ರಾಕ್ಷಿ ಈ 5 ಥರದ ಪದಾರ್ಥಗಳನ್ನು ಹಾಕಿ ಅದಕ್ಕೆ ಹೂವು ಮತ್ತು ಎಕ್ಕದ ಹೂವು ಮತ್ತು ಬಿಲ್ವಪತ್ರೆ ಹೂವು, ಬಿಲ್ಪತ್ರೆ ಅಂತ ಏನು ಹೇಳ್ತೀವಿ ಅದು ಶಿವನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಬಿಲ್ವಪತ್ರೆ. ಹಾಗಾಗಿ ಅದನ್ನು ಕೂಡ ನಾನು ಅಭಿಷೇಕಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಅಷ್ಟನ್ನು ಸೇರಿಸಿ 3 ದೇವರುಗಳಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ. ಈಶ್ವರಲಿಂಗ, ಗಣಪತಿ, ಆಂಜನೇಯ ಸ್ವಾಮಿ, ನಾವು ಕರಡೆಗೆ ಏನು ಹಾಕ್ಕೊಳ್ತೀವಿ ಅದು ಪುಟ್ಟು ಲಿಂಗ. ಇದು ನಮ್ಮ ಮನದೈವ, ನನ್ನ ಆರಾಧ್ಯ ದೈವ ತಿಮ್ಮಪ್ಪ, ನಮ್ಮ ಮನೆ ದೇವರು, ನಮ್ಮ ಮನೆಯ ದೇವರು, ಮನದೇವರು, ನನ್ನ ಒಂದು ಆರಾಧ್ಯ ದೈವ. ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬ. ನಮ್ಮ ಮನೆಯ ಒಂದು ಶಿವರಾತ್ರಿ ಹಬ್ಬ ಇಷ್ಟೇ. ಅಭಿಷೇಕ ಮಾಡಿ ಅದಕ್ಕೆ ಮತ್ತು ಕೆಂಪು ವಸ್ತ್ರವನ್ನು ಹಾಕಿ ಪೂಜೆ ಮಾಡಿ ನೈವೇದ್ಯಕ್ಕೆ ತಂಬಿಟ್ಟು, ಕಡಲೆ ಹಿಟ್ಟು ಅಂತ ಹುರ್ಗಡ್ಲೆ ಹಿಟ್ಟು ಏನು ಹೇಳ್ತೀವಿ ಆ ಹುರ್ಗಡ್ಲೆ ಹಿಟ್ಟು, ತಂಬಿಟ್ಟು ಮತ್ತು ಹಸಿ ಅಕ್ಕಿ ತಮಟ ಮತ್ತು ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ ಈ ಥರದ್ದು ಮಾತ್ರ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿದರೆ ನಮ್ಮ ಒಂದು ಆಚರಣೆ ಶಿವರಾತ್ರಿ ಹಬ್ಬದ್ದು ಮುಗೀತು. ಜಾಗರಣೆ ಅಂತ ಏನು ನಡೆಸಿಲ್ಲ, ಹಾಗಾಗಿ ನಾವು ಬರೀ ಪೂಜೆ, ನೈವೇದ್ಯ, ಅಭಿಷೇಕ, ಪೂಜೆ, ನೈವೇದ್ಯ ಅಷ್ಟೇ. ಮತ್ತೊಮ್ಮೆ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದು ಆಗಿತ್ತು ನಮ್ಮ ಮನೆಯ ಒಂದು ಶಿವರಾತ್ರಿ ಹಬ್ಬ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ನನಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.